ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪವನ್ ಮಾತಾಡ್ತಿದ್ದೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಚಾನಲಿಗೆ ಹೊಸಬ್ರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಅದು ಇಷ್ಟ ಆದರೆ ಮಾತ್ರ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಟಿ ವಿ ಎಸ್ ಅಪಾಚಿ 164 ವೀಲ್ ಬಂದುಬಿಟ್ಟು ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ಒಳ್ಳೆ ಅಪ್ಡೇಟ್ ಅಂದರೆ ನಮ್ಮ ಕಲರು ಅದು ಬೇರೆ ಆ ಥರದ್ದೆಲ್ಲ ಏನು ಹೇಳ್ತಿಲ್ಲ. ಸೊ ಮೇಯ್ನ್ ಅಪ್ಡೇಟು ಒಂದು ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ, ಅದು ರೀಸನಬಲ್ ಪ್ರೈಸಿಗೆ. ಪ್ರೈಸ್ ಹೈಕ್ ಬಂದ್ಬಿಟ್ಟು ಭಾಳ ಕಮ್ಮಿ ಇದೆ. ಸೊ ಒಂದು ಒಳ್ಳೆ ಫೀಚರ್ನೂ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆನೇ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಇಂಜಿನ್ ಅಂತ ನೋಡೋದಾದರೆ, ಇಂಜಿನ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ನಿಯರ್ಲಿ ಒಂದು 17 BHP ಪವರು ಮತ್ತು ಒಂದು 14 Nm ಟಾರ್ಕು, ಆಮೇಲೆ ಸಿಂಗಲ್ ಸಿಲಿಂಡರು. ಸೊ ಇದು ಬಂದ್ಬಿಟ್ಟು ಆಯಿಲ್ ಕೂಲ್ಡ್ ಇರುತ್ತೆ, ಲಿಕ್ವಿಡ್ ಕೂಲಿಂಗ್ ಅಲ್ಲ. ಒಂದು ಒಳ್ಳೆ ಬೈಕೇನೆ ಇದು, ಒಳ್ಳೆ ಸೆಗ್ಮೆಂಟ್ ಬೈಕೇನೆ, ಕಾಂಪಿಟೇಷನ್ ಕೊಡೋ ಬೈಕೇನೆ ಇದು. ನೀವು ಬೇರೆ ಸ್ಪೆಕ್ ಅಂತೆಲ್ಲ ನೋಡಿದ್ರೆ ಅದರಲ್ಲಿ ಏನೂ ಚೇಂಜಸ್ ಆಗಿಲ್ಲ ಈ 2024 ಮಾಡಲಲ್ಲಿ. ಮೇಯ್ನ್ ಏನು ಚೇಂಜಸ್ ಆಗಿರೋದು ಅಂತ ಅಂದರೆ UST ಫೋರ್ಕ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ರೀಸನಬಲ್ ಪ್ರೈಸು. ನನಗನ್ಸಿದ್ದು ಒಂದು 1,500 ಇರ್ಬೋದೇನೋ ಡಿಫ್ರೆನ್ಸು ಪ್ರೈಸು. ಸೊ ಅಷ್ಟು ರೀಸನಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಫೀಚರ್ನ ಕೊಟ್ಟಿದ್ದಾರೆ ಬೈಕಿಗೆ. ಸೊ ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾಯಿದ್ದೀನಿ, ಒಂದು ಚಿಕ್ಕ ಅಪ್ಡೇಟೇನೆ, ಬಟ್ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಏನಂತಂದರೆ ವೆರೈಟಿ ಬಂದ್ಬಿಟ್ಟು ಭಾಳ ಇರುತ್ತೆ. ನಾನು ಈ ಬೈಕಲ್ಲಿ ನೋಡ್ದಂಗೆ ಸಿಂಗಲ್ ಚಾನಲ್ ABS ಇದೆ, ವಿತೌಟ್ ABS, ಆಮೇಲೆ ಡ್ಯೂಯಲ್ ಚಾನಲ್ ABS, ಆಮೇಲೆ UST. ಸೊ ಈ ಥರ ಇರೋ ರೀಸನ್ ಏನಾಗುತ್ತೆ, ಅವರಿಗೆ ಇನ್ನೂ ಜಾಸ್ತಿ ಆಗ್ತಾ ಹೋದಂಗೆ ದುಡ್ಡು ಜಾಸ್ತಿ ಆಗ್ಬಿಡುತ್ತಪ್ಪ, ಬೇಡ ನಾವು ತೊಗೊಳೋದು ಬೇಡ, ಚಿಕ್ಕದೇ ಏನೋ ಕಮ್ಮಿ ಸ್ಪೆಕ್ ಇರೋದೇ ತೊಗೊಂಬಿಡೋಣ ಅಂತೇಳಿ ಅವ್ರ ಮೈಂಡ್ ಸೆಟಲ್ಲಿ ಇರುತ್ತೆ. ಸೊ ನಾನು ಇದಕ್ಕೆ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನೀವು ಡ್ಯೂಯಲ್ ಚಾನಲ್ ತನಕ ಹೋಗ್ತೀರಾ ಅಂದರೆ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಪೇ ಬಂದ್ಬಿಟ್ಟು UST ಇದು. ಸೊ 1,500 ಹೈಕ್ ಇರುತ್ತೆ, ಪ್ರೈಸ್ ಹೈಕು. ನೀವು ಆ 1,500 ಪ್ರೈಸ್ ಹೈಕಲ್ಲಿ ಅದನ್ನು ತೊಗೊಂಡ್ರಿ ಅಂದರೆ ಸೀರಿಯಸ್ಲಿ ಹೇಳ್ತೀನಿ, ಒಳ್ಳೆ ಅಪ್ಡೇಟ್ ಅದು UST. ನೀವು ಕಾರ್ನರಿಂಗ್ ಇರ್ಬೋದು. ನಾನು ಜಾಸ್ತಿ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರೋದು ಅಂತಂದರೆ ಈ NS 200 ಬಂದ್ಬಿಟ್ಟು ಫಸ್ಟು ಟೈಮು UST ಬಂತು ಫ್ರಂಟಲ್ಲಿ. ಸೊ ಫ್ರಂಟಲ್ಲಿ UST, ಆಮೇಲೆ ಗ್ರೆಮೆಕಾ ಬ್ರೇಕ್ಸನ್ನು ಅಪ್ಡೇಟ್ ಮಾಡಿದ್ರು. ಸೊ ಆವಾಗ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೆ ಮತ್ತು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಏನಕ್ಕೆ ಬೇಕು UST, ಅದರಿಂದ ಏನು ಯೂಸ್ ಆಗುತ್ತೆ ಏನು ಅಂತ ಹೇಳಿ. ಸೊ ನಾನು ಈಗಲೂ ಹೇಳ್ತೀನಿ ಏನಂತಂದರೆ, UST ಬಂದ್ಬಿಟ್ಟು ನಿಮಗೆ ಕಂಟ್ರೋಲಿಂಗ್ ಚೆನ್ನಾಗಿರುತ್ತೆ, ಸ್ಟೆಬಿಲಿಟಿ ಇರುತ್ತೆ, ಕಾರ್ನರಿಂಗ್ ಇರ್ಬೋದು ಅಥವಾ ಬ್ರೇಕಿಂಗ್ ಇರ್ಬೋದು, ಭಾಳ ಸೀರಿಯಸ್ಲಿ ಭಾಳ ಚೆನ್ನಾಗಿರುತ್ತೆ. ನಿಮಗೆ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನೀವು ನಾರ್ಮಲ್ ಟೆಲಿಸ್ಕೋಪ್ ಓಡಿಸ್ಬಿಟ್ಟು ಈ ಗಾಡಿ ನೋಡಿಸಿದ್ರೆ ನೀವು ಅದನ್ನು ಪಕ್ಕ ಫೀಲ್ ಮಾಡ್ತೀರಾ ಚೇಂಜಸ್ನ. ಸೊ ಅದಕ್ಕೆ ನಾನೇನು ಹೇಳೋದು ಅಂತಂದರೆ, ಯಾರಾದರೂ ಬೈ ಮಾಡೋಕ್ಕಿದ್ರಿ ಅಂದರೆ TVS ಅಪಾಚಿ 164 ಸೊ ಈ ಅಪ್ಡೇಟ್ನೇ ಬೈ ಮಾಡಿರಿ, ಮಿಸ್ ಮಾಡ್ಕೊಬೇಡ್ರಿ. ಮತ್ತು ಲುಕ್ ವೈಸು ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಿಮಗೆ ಪರ್ಫಾರ್ಮೆನ್ಸಿಗಿರ್ಬೋದು ಅಥವಾ ಫೀಚರ್ ವೈಸಲ್ಲಿ, ಮತ್ತು ನೆಕ್ಸ್ಟ್ ನೀವು ರೈಡ್ಗಂತ ಹೋದಾಗ ನಿಮಗೆ ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದರಲ್ಲಿ. ಸೊ ಅದಕ್ಕೆ ಹೇಳ್ತಿರೋದು, ಮಿಸ್ ಮಾಡಬೇಡ್ರಿ. ನನಗನ್ಸಿದ್ದು ಇದು ಆಲ್ರೆಡಿ ಈಗ ಅವೈಲೇಬಲ್ ಇದೆ ಅನಿಸುತ್ತೆ ಎಲ್ಲ ಡೀಲರ್ಶಿಪ್ಪಲ್ಲೂ. ಸೊ ನೀವು ಒಂದು ಸಲ ಹೋಗಿ ಬೈಕ್ನ ನೋಡಿಬಿಟ್ಟು ಮತ್ತೆ ರೈಡ್ ಮಾಡಿಬಿಟ್ಟು ನೀವು ಪಕ್ಕ ತೊಗೋಬೋದು. ನನಗನ್ಸಿದ್ದು ನೀವು ಹಂಗೆ ಡೈರೆಕ್ಟಾಗಿ ಹೋದ್ರೆ USTನೇ ಪ್ರಿಫರ್ ಮಾಡ್ಬೋದು. ಸುಮ್ಮನೆ ಒಂದು ಜಾಸ್ತಿ ಪ್ರೈಸ್ ಹೈಕ್ ಆಗ್ಬಿಡುತ್ತಪ್ಪ, ನಾವು ತೊಗೊಳೋದು ಬೇಡ ಹಂಗೆ ಅಂತ ನೀವು ಯೋಚನೆ ಮಾಡೋದು ಬೇಡ. ನನಗನ್ಸಿದ್ದು ಒಂದು ಆನ್ ರೋಡ್ ಪ್ರೈಸ್ ಬಂದು 181 ಏನೋ ಇದೆ ಈಗ 164 ಸೊ ಒಳ್ಳೆ ರೀಸನಬಲ್ ಪ್ರೈಸೇನೆ ಆ್ಯಕ್ಚುಲಿ. ಸೊ ಈ ಅಪ್ಡೇಟ್ ಬಂದಿದ್ದು ಭಾಳ ಒಳ್ಳೆಯದಾಯಿತು. ಆಮೇಲೆ ಇನ್ನೊಂದು ಅಪ್ಡೇಟ್ ಏನಂತಂದರೆ ಕಲರು. ಸೊ ಕಲರ್ ವೈಸಲ್ಲಿ ಬಂದ್ಬಿಟ್ಟು ಇನ್ನೂ ಒಂದು ಕಲರ್ನ ಅಪ್ಡೇಟ್ ಮಾಡಿದ್ದಾರೆ. USTಗೆ ಬಂದ್ಬಿಟ್ಟು ತಕ್ಕನಂಗೆ ಇನ್ನೊಂದು ಕಲರ್ ಸ್ಕೀಮ್ನ ತೊಗೊಂಬಂದಿದ್ದಾರೆ, ಅದು ಚೆನ್ನಾಗಿದೆ. ಆ ಕಲರ್ ನೇಮ್ ಬಂದ್ಬಿಟ್ಟು ಗ್ರನೈಟ್ ಗ್ರೇ ಅಂತ ಇಟ್ಟಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ, ನೀವು ಒಂದು ಸಲ ಚೆಕ್ ಮಾಡಿ ನೋಡಿರಿ. ಬಟ್ ನಾನೇನು ಹೇಳೋದಂದರೆ, ಕಲರ್ ಓಕೆ ಅಪಾರ್ಟ್. ಸೊ ಕಲರ್ ನಿಮ್ಮ ಡಿಪೆಂಡ್ ಹೆಂಗೋ ಮಾಡ್ಕೋಬೋದು, ಬಟ್ ಫೀಚರ್ನ ಮಾತ್ರ ಮಿಸ್ ಮಾಡ್ಕೊಬಿಡ್ರಿ ಯಾವತ್ತು. ಒಂದು ಫೀಚರ್ ಇದೆ ಅಂದರೆ ಸುಮ್ಮನೆ ಯಾರು ತೊಗೊತಾರಪ್ಪ ದುಡ್ಡು ಜಾಸ್ತಿ ಹಂಗೆ ಅಂತ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ತೊಗೊಂಡ್ರೆ ಒಳ್ಳೇದು. ಇಷ್ಟೇ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇದ್ರ ಬಗ್ಗೆ ಈ ಅಪ್ಡೇಟ್ ಏನು ಬಂದಿದೆ ಅಲ್ವಾ, ಚೆನ್ನಾಗಿದೆಯೋ ಅಥವಾ ಇನ್ನೂ ಏನು ಅಪ್ಡೇಟ್ ಬರಬೇಕು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನಾರು ಅಪ್ಡೇಟ್ ಬಂತು ಅಂದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.